ಏನು ಹೇಳ್ತಾ ಇದೀಯ ಮಗ ನೀನು? ಹೌದು ಕಣ್ರೋ, ಸತ್ಯ ಅವಳ ಪಾಡಿಗೆ ಅವಳಿದ್ರು ನಾವೇ ಅಮೂಲ್ ಬೇಬಿ ಹೆಸರು ಹೇಳಿ ಡಿಂಗು ಡಿಂಗು ಅಂತ ಅವಳ ತಲೆಗೆ ಹುಳ ಬಿಟ್ಟಿದ್ದೀವಿ. ಅದ್ರಲ್ಲಿ ತಪ್ಪೇನೋ? ಅವ್ರಿಬ್ರು ಮಧ್ಯದಲ್ಲಿ ಡಿಂಗಿರೋದು ಸತ್ಯ ತಾನೆ? ಸುಳ್ಳು, ಅದೆಲ್ಲ ಬರೀ ಸುಳ್ಳು. ಅಮೂಲ್ ಬೇಬಿಗೆ ನಮ್ಮ ಸತ್ಯನ ಮೇಲೆ ಯಾವ ಡಿಂಗು ಇಲ್ಲ, ಯಾವ ಮಣ್ಣು ಇಲ್ಲ. ಸಾಕು ನಿಲ್ಸೋ, ಅದೇಗೋ ಹೇಳ್ತೀಯಾ? ಹೇಗಂದ್ರೆ ದಿವ್ಯಕ್ಕನ ಮದುವೆ ಆಗ್ತಿರೋ ಹುಡುಗ ಬೇರೆ ಯಾರು ಅಲ್ಲ, ನಮ್ಮ ಅಮೂಲ್ ಬೇಬಿ. ಪವನ್, ನೀವು ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಯಾರಾದ್ರೂ ನನಗೇನೋ ಮೊದಲು ಕಾಸು ಪಡಿಲಿ ಇಲ್ಲಿ ಬೇಡ. ಅಯ್ಯೋ ಭಾವ, ಇವರು ನಮ್ಮನೆ ಗಡಿ ಆಗಿ ಬರ್ತಿರೋರು. ದಿವ್ಯಾ ಅವ್ರನ್ನ ನಾನು ಮದ್ವೆ ಆಗೋದು ಗ್ಯಾರಂಟಿ ಅಂದ್ಮೇಲೆ ಹಳ್ಳಿ ಅನ್ನೋದು ಗ್ಯಾರಂಟಿ. ಗಂಡನ್ ಚೆನ್ನಾಗಿ ನೋಡ್ಕೊಬೇಕು ಅಂದ್ರೆ ಇದೆಲ್ಲ ಗೊತ್ತಿರ್ಲೇಬೇಕು. ಇದೇನಿಲ್ರೋ? ನಿಜ ಮಗ, ಇಂಥ ವಿಷಯದ ತಮಾಷೆ ಮಾಡಕ್ಕಾಗತ್ತಾ? ಅಮೂಲ್ ಬೇಬಿ ಸತ್ಯನ ಈಗಲೂ ಫ್ರೆಂಡ್ ಅಂತಾನೆ ಅನ್ಕೊಂಡಿರೋದು. ಅವನು ಈ ಏರಿಯಾಗೆ ಬರ್ತಾ ಇದ್ದಿದ್ದು ದಿವ್ಯಕ್ಕನ್ನ ನೋಡೋಕ್ಕೆ ಅನ್ಸುತ್ತೆ. ಆದ್ರೆ ನಾವು ಸತ್ಯನ್ ನೋಡಕ್ಕೆ ಬರ್ತಾ ಇದ್ದಾನೆ ಅಂತ ಅನ್ಕೊಂಡು ಲವ್ ಡಿಂಗು ಅಂತ ಇಲ್ದೇ ಇರೋ ಕನ್ಸುಗಳನ್ನೆಲ್ಲ ಸತ್ಯನ್ ಮನ್ಸಲ್ಲಿ ಊಟಾಕ್ಬಿಟ್ಟಿದೀವಿ. ಆದ್ರೆ ಈ ವಿಷಯ ಸತ್ಯಂಗ್ ಗೊತ್ತಾದ್ರೆ ಅವಳ ಮನ್ಸು ಹೊರ್ದೋಗಲ್ವಾ? ಹಾಗಂತ ಈ ವಿಷಯ ಹೇಳ್ದೆ ಇದ್ರೆ ತುಂಬಾ ದೊಡ್ಡ ತಪ್ಪಾಗುತ್ತೆ. ಅದೇ ಕಣ್ರು, ಇವಾಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನಿಲ್ಸೋ. ಯಾಕೆ ಬಾಮೈದ? ಮತ್ತಿನೇನು, ಇರ್ಲಾರ್ದೆ ಇರುವೆ ಬಿಟ್ಕೊಡೋದು ನೀನು, ಪ್ರತಿ ಸರಿ ಕೆರ್ಕೊಡೋದು ನಾನು. ಅಪ್ಪ, ನಿನ್ ಪಾರ್ಟಿನೂ ಬೇಡ, ನಿನ್ ಸವಸನೂ ಬೇಡ. ನಾನು ಯಾವ್ದಾದ್ರು ಲೋಕಲ್ ಬಾರ್ಗೆ ಹೋಗಿ ನನ್ನ ಫ್ರೆಂಡ್ ದಿನೇಶನ್ ಜೊತೆ ಕೌಂಟ್ರಲ್ಲಿ ಕುಡಿತೀನಿ. ಈಗ ಇವಾಗ ನಿನ್ ಗಾಡಿ ನಿಲ್ಸಪ್ಪ, ನಿಲ್ಸೋ. ಬಾಮೈದ, ಇವಾಗ ನಾನು ಸತ್ಯನ ಪಾರ್ಟಿ ಕರ್ಕೊಂಡು ಹೋಗ್ತಾ ಇರೋದಕ್ಕೆ ಇಷ್ಟೊಂದೆಲ್ಲ ಡ್ರಾಮಾನ? ಸತ್ಯನ ಪಾರ್ಟಿ ಕರ್ಕೊಂಡು ಹೋದ್ರೆ ಏನಾಗುತ್ತೆ? ನೀನ್ ಅವಳನ್ನ ಕರಿಯಕ್ಕೆ ಕೊಡಿಸ್ತಿರೋದು ರೋಡ್ ಸೈಡ್ ಟೀ ಎಲ್ಲ ಕಣೋ, ಪಾರ್ಟಿ. ಅಕ್ಕ ಬಂದ್ ಫಸ್ಟೇ ರಾಂಗು, ಪಕ್ಕ ಲೋಕಲ್ಲು. ನೀನ್ ಪಾರ್ಟಿಗೆ ಬರೋರಲ್ಲ ಐಪೈ. ಅಕಸ್ಮಾತ್ ಅಕ್ಕ ಪಾಂಡನ್ ಯಾರು ರೇಗಿಸಿ ಅಕ್ಕ ಪಾಂಡ್ ರೊಚ್ಗೆದ್ದು ಅಲ್ಲ ಪಾರ್ಟಿಲಿ ಟೈಟ್ ಆಗ್ಬೇಕು ಅನ್ಕೊ ಬಂದಿರೋರಲ್ಲ ಫೈಟ್ ಸೀನ್ ನೋಡ್ಕೊಂಡ್ ಮನೆಗೆ ಹೋಗ್ಬೇಕಾಗುತ್ತೆ ಕಣೋ. ಪಾರ್ಟಿ ಸೀನೇ ಚೇಂಜ್ ಆಗ್ಬಿಡುತ್ತೆ. ಇವೆಲ್ಲ ನಮಗ್ ಬೇಕಾ? ಅದೆಲ್ಲ ನನಗೆ ಗೊತ್ತಿಲ್ಲ, ಅಷ್ಟೊಂದೆಲ್ಲ ನಾನು ಯೋಚನೆನೂ ಮಾಡಿಲ್ಲ. ಆದರೆ ಈ ಪಾರ್ಟಿ ನಾನು ಕೊಡ್ತಾ ಇರೋದು ನನ್ನ ಫ್ರೆಂಡ್ಸ್ಗೋಸ್ಕರ. ಬಾಮೈದ, ಸತ್ಯನೂ ನನ್ನ ಫ್ರೆಂಡ್ ತಾನೆ. ಎಲ್ಲ ಫ್ರೆಂಡ್ಸ್ನು ಕರೆದು ಅವಳನ್ನ ಬಿಟ್ಟು ಹೋಗೋಕ್ಕಾಗತ್ತಾ? ಫ್ರೆಂಡ್ಶಿಪ್ಪಲ್ಲಿ ಲೆವೆಲ್ಲು ಸ್ಟೇಟಸ್ಸು ಎಲ್ಲ ಬರಲ್ಲ ಬಾಮೈದ. ಒಂದು ವೇಳೆ ಬಂದರು ಅದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಇವತ್ತು ಸತ್ಯನ ದಿವ್ಯನ್ ಪರಿಚಯ ಮಾಡಿಸ್ಕೊಡ್ತೀನಿ. ದಿವ್ಯಾ ಮತ್ತು ಸತ್ಯನ್ ಇಬ್ಬರನ್ನು ನಾನು ಎಲ್ಲ ಫ್ರೆಂಡ್ಸ್ಗೂ ಪರಿಚಯ ಮಾಡ್ಕೊಡ್ತೀನಿ. ಎಲ್ಲರ ಜೊತೆ ಆರಾಮಾಗಿ ಪಾರ್ಟಿಲಿ ಎಂಜಾಯು ಮಾಡ್ತೀನಿ. ಹಾಗಾಗಿ ಸತ್ಯ ನಮ್ಮ ಜೊತೆ ಈ ಪಾರ್ಟಿಗೆ ಬರ್ತಾ ಇರೋದು ಅಷ್ಟೇ. ಅಲ್ಲಿಗೆ ಪಾರ್ಟಿ ಕಥೆನೂ ಅಷ್ಟೇ. ಹಣೆ ಬರೋಕ್ಕೆ ಹೊಣೆ ಯಾರು? ಆಗೋದೆಲ್ಲ ಆಗ್ಲಿ. ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು? ನಡಿ ಶಿವನೇ ಚನ್ನಬಸವ. ಈ ತರ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಏನು ಬದ್ಲಾಗಲ್ಲ ಕಣ್ರು. ಏನಾದ್ರು ಐಡಿಯಾ ಹೇಳ್ರಿ. ಐಡಿಯಾ ಹೇಳು ಅಂದ್ರೆ ನೀನೇ ಹೇಳು. ನಮ್ಮೆಲ್ಲರಿಗಿನ್ನ ಜಾಸ್ತಿ ಸತ್ಯನ ಹತ್ರ ಡಿಂಗು ಡಿಂಗು ಅಂತ ಹೇಳಿ ಕನ್ಸ್ ಕಾಣ್ತಿದ್ದೋ ನೀನು. ನಾನೇನ್ರ ಹೇಳೋದು? ಕನ್ಸು ಬರೀ ಕನ್ಸಾಗೆ ಉಳಿಯುತ್ತೆ ಅಂತ ಯಾವನಿಗೆ ಗೊತ್ತಿತ್ತು? ಆ ಕನ್ಸು ನನ್ಸಾಗುತ್ತೆ ಅಂತ ನನಗೂ ಆಸೆ ಇತ್ತು. ನಮ್ಗಳಿಗೇನೋ ಆಸೆ ಇತ್ತು, ಆದರೆ ನಾವು ಸುಮ್ಮನಿರ್ದೆ ಆ ಆಸೆಗಳನ್ನ ಸತ್ತಿನ ಮನಸ್ಸಲ್ಲೂ ತುಂಬಿಟ್ವಿ. ಲವ್ ಹಾಗಿದ್ದಾಯ್ತು, ಮುಂದೇನು ಮಾಡ್ಬೇಕು ಅಂತ ಯೋಚನೆ ಮಾಡ್ರು.
ಇನ್ನೇನು ಮಾಡೋಕ್ಕಾಗಲ್ಲ. ಇರೋ ವಿಷಯನ ಸತ್ಯನ ಹತ್ರ ಹೇಳ್ಬೇಕು ಅಷ್ಟೇ. ಸತ್ಯ ಈಗ ತಾನೆ ಅವನ ವಿಷಯದಲ್ಲಿ ಹೇಗೆ ಮಾತಾಡ್ದಂತ ಕೇಳಿಸ್ಕೊಂಡಿಲ್ಲ. ಅಂಥದ್ರಲ್ಲಿ ಈಗ ಆ ವಿಷಯ ಹೇಗೆ ಹೇಳೋಕ್ಕಾಗುತ್ತೋ? ಮತ್ತಿನ್ನೇನ್ ಮಾಡೋಣ ಗೂಗ್ಲಿ? ನೋಡ್ರೋ, ತಿಳಿದೋ ತಿಳಿದೇನೋ ಗಿಡ ನೆಟ್ಟಾಗೋಗಿದೆ. ಆ ಗಿಡ ಬೆಳೆದು ಬೇರು ಬಿಗೆ ಹಾಕೋ ಮುಂಚೆ ನೀರು ಬೀಳೋದನ್ನ ತಡಿಬೇಕು. ಆಗ ಆ ಗಿಡ ತಾನಾಗೆ ಒಣಗೋಗುತ್ತೆ. ಅದನ್ನು ಈಸಿಯಾಗಿ ಕಿತ್ತಾಕ್ಬಿಡ್ಬೋದು. ಏನಾಯ್ತು ನಿಂಗೆ? ನಾವ್ ಈ ವಿಷಯ ಸತ್ಯಂಗ್ ಹೆಂಗ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀನ್ ಗಿಡ ಕೀಳೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ವನೋ? ಹೌದು, ಸತ್ತಿನ ಮನ್ಸಲ್ಲಿ ನಾವೇ ನೆಟ್ಟಿರೋ ಟಿಂಗು ಅನ್ನೋ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ. ಈಗಂತೂ ದಿವ್ಯಕ್ಕನ್ನ ಅಮೂಲ್ ಬೇಬಿನೇ ಮದುವೆ ಆಗ್ತಿರೋದು ಅಂತ ಸತ್ತಿಂಗ್ ಹೇಳೋಕ್ಕಾಗಲ್ಲ. ಕಡೆ ಪಕ್ಷ ಈ ವಿಷಯ ಸತ್ತಿಂಗ್ ಗೊತ್ತಾಗೋವರೆಗಾದ್ರೂ ಅವರಿಬ್ರು ಒಬ್ರನ್ನೊಬ್ರು ಭೇಟಿ ಆಗೋದನ್ನಾದ್ರೂ ತಡಿಬೇಕು. ಆಗ ಅವ್ರ ಮಧ್ಯೆ ಸ್ವಲ್ಪ ಗ್ಯಾಪ್ ಆಗುತ್ತೆ ಕಣ್ರು. ಆಮೇಲೆ ಯಾವಾಗಾದ್ರೂ ಟೈಮ್ ನೋಡ್ಕೊಂಡು ನಿಜ ಹೇಳ್ಬಿಡೋಣ. ನೀನು ಹೇಳೋದೇನೋ ಸರಿ ಮಗ, ಆದ್ರೆ ಇದೆಲ್ಲ ಆಗೋ ಕೆಲ್ಸನಾ? ಅದೇ ಮತ್ತೆ ಆ ಅಮೂಲ್ ಬೇಬಿ ದಿನಕ್ಕೆ ಒಂದ್ಸಲ ಏನೋ ಏರಿಗೆ ಬಂದೇ ಬರ್ತಾನೆ. ಏರಿಗೆ ಬಂದವನು ಗ್ಯಾರೇಜಿಗೆ ಬರ್ದೇ ಇರ್ತಾನ? ಬರ್ದೇ ಇರೋ ತರ ನಾವು ಮಾಡ್ಬೇಕಂಡ್ರೋ. ಏ ಸುಮ್ಮನೆ ಇರೋ. ಇಷ್ಟ ದಿವಸ ಅಮೂಲ್ ಬೇಬಿ ಸತ್ಯ ನೋಡಕ್ಕೆ ಅಂತ ಏರಿಗೆ ಬರ್ತಾನೆ ಅನ್ಕೊಂಡಿದ್ವಿ. ಆದ್ರೆ ಈಗ ದಿವ್ಯಕ್ಕನ್ ನೋಡ್ಬೇಕು ಅಂತ ಬರ್ತಿರೋದು. ಸತ್ಯನೂ ಕ್ಲೋಸ್ ಆಗಿದ್ದಾಳೆ. ಎರಡೆರಡು ಕಾರಣ ಹಿಡ್ಕೊಂಡು ಅವ್ನು ಬರ್ಬೇಡ ಅಂತ ಹೇಗೆ ಹೇಳ್ತ್ಯಾ? ಹೌದು ಮಗ, ಅವನು ಬಂದೇ ಬರ್ತಾನೆ. ಬರ್ತಾನೆ ಏನು, ಬಂದೇ ಬಿಟ್ಟ.